ಎದೆನೋ ಅಂತಿದೆ ಅದಕ್ಕೆ ಹೊಟ್ಟೆ ಒಳಗೆಲ್ಲ ನಂಗೆ ಒಂಥರ ಆಗ್ತಿದೆ ಅಂತ ಕಿಚ್ಚಿದ್ದು ಇವ್ಳು ಬೀಳ್ತಿದ್ದೆ ಆತರ ಎಲ್ಲ ಮಾಡ್ತಿದ್ದಾಳಲ್ಲ ಇವ್ಳು ನಿಜವಾಗ್ಲೂ ಎದೆ ನಾವು ಬರ್ತಿದೆ ಅಂತ ನಿಂಗೆ ಮಾನ ಮರ್ಯಾದೆ ಇಲ್ವೇನೆ ಬರ್ದೇ ಇಲ್ಲ ಭಾಗ್ಯನ ನಾವು ಕರ್ದಾಗ ಎದೆನೇ ಜಲ್ಲ ಅಂದ್ಬಿಡ್ತು ಕಣ್ರಿ ಒಂದ್ಸತಿ ಹುಡ್ಕು ಅವ್ಳು ಬಿದ್ದಿರೋದ್ ನಾನು ನೋಡೇ ಇಲ್ಲ ನೀನು ಫೋನ್ ಹಿಡಿಬೇಡ ತೆಗಿ ಫಸ್ಟ್ ಫೋನ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗೊಂದು ಕ್ವಿಕ್ಕಾಗಿ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದು ಪ್ರ್ಯಾಂಕ್ ವಿಡಿಯೋ, ಓಕೆನಾ? ಸೀರಿಯಸ್ ಮ್ಯಾಟ್ರು ಏನೂ ಇಲ್ಲ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊತಾ ಇದೆ, ನಾನು ಒಂದು ಪ್ಲ್ಯಾನ್ ಮಾಡೋಣ ಚೇತುಗೆ ಅಥವಾ ನಮ್ಮ ಮನೆಯವರಿಗೆ ಅಂತ. ಆ್ಯಂಡ್ ಇವತ್ತು ಬೆಳಿಗ್ಗೆಯಿಂದ ನಾನು ಓಕೆ ನನಗೆ ಚೆಸ್ಟ್ ಪೇಯ್ನು ಅಂತ ಹೇಳಿದ್ದೀನಿ. ಅದೇ ಇವಾಗ ಯೋಗ ಮಾಡ್ಕೊಂಡು ಬಂದೆ. ತಿಂಡಿ ತಿನ್ನಬೇಕಾದ್ರೆ ನನಗೆ ಗೊತ್ತಿಲ್ಲ ನಾನು ಯಾವ ಥರ ಆ್ಯಕ್ಟ್ ಮಾಡ್ತೀನಿ ಅಂತ. ನನಗೆ ಬೇಗ ನಗು ಬಂದುಬಿಡುತ್ತೆ, ಆಯಿತಾ? ಸೊ ಸೀರಿಯಸ್ಸಾಗಿ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಜೊತೆಯಲ್ಲಿ ಸಾಕ್ಷಿ ಒಬ್ಬಳೇ ಇರೋದು, ಅಂದರೆ ವೀಡಿಯೋ ಮಾಡೋಕ್ಕೆ ಬೇಕಲ್ಲ ಅಂತ. ಇನ್ಯಾರಿಗೂ ಹೇಳಿಲ್ಲ, ನನ್ನ ತಮ್ಮಂಗೆ, ಅಪ್ಪಂಗೆ, ಅಮ್ಮಂಗೆ ಆ್ಯಂಡ್ ವೇದಕ್ಕ ಎಲ್ಲರೂ ಇದ್ದಾರೆ. ಅದಕ್ಕೋಸ್ಕರ ಒಂದು ಪ್ರ್ಯಾಂಕ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದು ಸಕ್ಸಸ್ ಆಗುತ್ತಾ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ತುಂಬ ಬೇಗ ನಗಾಡ್ಬಿಡ್ತೀನಿ. ಆ್ಯಂಡ್ ಚೇತು ಆ್ಯಕ್ಚುಲಿ ಫಸ್ಟೇ ಹೇಳಿದ್ರು ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ಆ್ಯಂಡ್ ನೋಡೋಣ ಅವ್ರ ರಿಯಾಕ್ಷನ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಬನ್ನಿ. ಇವಾಗ ಶಿವು ಫ್ರೆಂಡ್ಸ್ ಇದ್ದರು, ಸೊ ಅವ್ರ ಹತ್ರ ಹೇಳಿದ್ದೀನಿ. ಹೋಗ್ತೀರ ಗೈಸ್. ನಾನು ಪಾಯಸ ಮಾಡಿದ್ದು. ಪಾಯಸ ಆಮೇಲೆ ತಿಂತೀನಿ, ನನಗೆ ಯಾಕೋ ಒಂಥರ ಎದೆನೋ ಅಂತಿದೆ ಅದಕ್ಕೆ. ತಿಂಡಿ ತಿನ್ನು, ಹಾಸ್ಪಿಟ್ಲಿಗೆ ಹೋಗೋಣ. ಬೇಡ, ಹಾಸ್ಪಿಟ್ಲ್ ಏನು ಬೇಡ. ಬೆಳಗ್ಗೆಯಿಂದ ಹಂಗೆ ಒಂದು ಇದು ಮಾಡಬೇಡ, ಅಷ್ಟು ಡಬ್ಗಳು ಹೋಗು. ಯಪ್ಪ ನನಗೆ ಭಯ ಆಗ್ತಾ ಇದೆ. ಎಲ್ಲ ಹಾಲಲ್ಲಿ ಕೂತಿದ್ದಾರೆ, ನಾನು ಯಾವ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಅದಕ್ಕೆ ಬಾತ್ರೂಮಿಗೆ ಬಂದುಬಿಟ್ಟೆ ಸೀದಾ. ಇವಾಗ ತಿಂಡಿ ಮಾಡಬೇಕು. ತಿಂಡಿ ಟೈಮಲ್ಲಿ ಏನಾದರೂ ನೋಡ್ತೀನಿ ಆಗುತ್ತಾ ಆಗಲ್ಲವ ಅಂತ. ಬಂದ ಶಿವು ಬರ್ತಾನೆ. ನನಗೆ ಏನೂ ಆಗಿಲ್ಲ. ಇಲ್ಲೇ ಮಲ್ಕೋತೆ. ಸಾಕ್ಷಿ ಈ ಕಡೆ ಬಂದು ಅವಳ ಆ ಕಡೆ ಮಲ್ಕೋತಾಳೆ. ಭೂಮಿ ನೀವು ಟೈಟ್ ಆಗ್ತದೆ ತುಂಬ. ಕ್ಯಾನ್ಸರ್ ಕಡೆ ನಿಮ್ದ ಬಳೆ ವಿಡಿಯೋಗಾರು ಹೇಳಿದ್ರೆ ವರ್ಕೌಟ್ ಆಗ್ತಿತ್ತು. ನೀನ್ ಸುಮ್ಮನೆ ಪ್ಲಾನ್ ಮಾಡಿದ್ರೆ ನಂಗೆ ಗೊತ್ತಾಯ್ತು ನಾಟಕ. ಆ ಥರ ಮಾಡಬೇಡ, ನಾನು ಮೆಟ್ಟ ನೋಡ್ತಿದ್ದೆ ಅಷ್ಟಿಗೆ ಅಲ್ಲ. ಆಮೇಲೆ ನೀನು ಬೇಜಾರು ಮಾಡ್ಕೊಂಡು ಆಟೆ ಹೊಡೆದು ಹೊಡೆ ತಕ್ಕ ಇಟ್ಟು ಹೊಡಿ ಸ್ಟಾರ್ಟು. ನೀನ್ ಮೈನ್ ನನಗೆ ಆ ಥರ ಕಿರ್ಚ್ತಿಯಲ್ಲ. ಬೇರೆಗೂ ಗೊತ್ತಿತ್ತಾ? ಅಲ್ಲ ಯಾರು ಈ ತರ ಬಿದ್ರೆ ಗೊತ್ತಾಗಲ್ವಾ ಪ್ರ್ಯಾಂಕ್ ಅಂತ? ನೀನು ಈ ಥರ ಪ್ಯಾಕ್ ಮಾಡಕ್ ಹೋದ್ರೆ ನೀನೇ ತಿನ್ನೋದು. ನನ್ನ ಮನಸ್ಸಲ್ಲಿ ಅವಳ ಕಾಲಿಗೆ ಸರಿ ಹೊಡ್ಕೊಂಡ್ಲು. ಈಗ ಎಲ್ಲ ಅವ್ಳು ಪ್ಯಾಕ್ ಮಾಡಕ್ಕೆ ಎದೆಲ್ಲ ಹೂ ಅಂತ ಹಂಗೆ ಬಿದ್ದು. ಆಕ್ಚುಲಿ ವೇದಕ್ಕ ನಿಜ ಅಂತ ಅನ್ಕೊಂಡ್ರು. ನಾನು ಹೇಳಿ ಸುಮ್ಮನೆ ನಾನ್ ಕಾಣ್ತೀಯಾಳೆ ಅಂತ. ಹೇಳಿದ್ರೆ ನಾನ್ ನಿಮಗೆ ಅಂತಾನೆ ಮಾಡಿದ್ದು. ಹೌದಾ? ನಾನ್ ಬೆಳಗ್ಗಿಂದ ಹೇಳ್ತೀಯಾಳೆ. ಹೌದಾ? ಯಾವತ್ತೂ ಮಾಡ್ಬೇಡ ಆಯ್ತಾ? ಒಬ್ಬೊಬ್ಳೆ ಹೋಗ್ತಾ ಇರ್ತೀಯ. ಈಗ ಇವಳು ಬೆನ್ನಿಗೆ ಗೊತ್ತಿತ್ತಲ್ಲ ನಾನು ಬಳೆ ಹೊಟ್ಟೆ ಒಳಗೆಲ್ಲ ನಂಗೆ ಒಂಥರ ಆಗ್ತಿದೆ ಅಂತ ಕಿಚ್ಚಿದ್ದು ಇವಳು ಬೀಳ್ತಿದ್ದೆ. ನಾನ್ ಏನ್ ಅನ್ಕೊಂಡೆ ಗೊತ್ತಾ, ಇವಳು ಬೆಳಗ್ಗೆಯಿಂದ ಫುಲ್ ಆತರ ಎಲ್ಲ ಮಾಡ್ತಿದ್ದಾಳಲ್ಲ, ಇವ್ಳು ನಿಜವಾಗ್ಲೂ ಎದೆ ನಾವು ಬರ್ತಿದೆ ಅಂತ ನಿಂಗೆ ಮಾನ ಮರ್ಯಾದೆ ಇಲ್ವೇನೆ? ಪ್ರ್ಯಾಂಕ್
ಆಂಟಿ ನನಗೆ ಇದು ಗೊತ್ತೇ ಇಲ್ಲ. ನಾನು ಕೈಗೆ ಬೆಳಗ್ಗೆಯಿಂದ ಹಾಕ್ಕೊಂಡ್ ಬೈತಾ ಇದ್ದೀನಿ ಕೇಳಿ ಅವಳಿಗೆ. ಯಾರು ಎಲೆನೋವು ಅಂತ prank ಮಾಡ್ತಾರೆ ಹೇಳಿ? ನಾನು ಅವಳಿಗೆ ನಾವು ಹೋಗ್ಲಿ ಇಲ್ಲ ಹೇಳಿದ್ಲು ಅವಳು ಬಿದ್ದಿದ್ದು ನನಗೆ ಹೆದರಿಕೆ ಆಯ್ತು ಆ ತರ ಬೀಳ್ತಾರಾ ಬರ್ದೇ ಇರೋ ಭಾಗ್ಯನ ನಾವು ಕರ್ದಂಗೆ ನಿನಗೆ ಹೇಳಿದ ಅರ್ಥ ಬೇಕಾದ್ರೆ ಮೇಲೆ ಅದಕ್ಕೆ ಬೇಕಾಗಿತ್ತ ಯಾವ್ದೋ ಮಾಡ್ಬೋದು ಎಲ್ಲದನ್ನು ಮಾಡ್ಬಾರ್ದು ಹಂಗ ಇದು ಒಂದಿಷ್ಟು ಇದಿರುತ್ತೆ ಸರ್ ಕೊಡು. prank ಮಾಡಿದ್ರೆ ತಿನ್ಬೇಡ ನೀನು. ಕೊಡೆ. ಅಲ್ಲಿ ಹೊಡ್ಕೊಂಡು ಗುಂಡೆ ಕೆಳಗೆ ಹೊಡ್ಕೊಂಡು ಏನೋ ಸುಮ್ನೆ ಹಂಗೆ ಬಿದ್ದಿದ್ರು ಪರವಾಗಿಲ್ಲ ಸೀರಿಯಸ್ ಸಖತ್ತಾಗಿ ಬಿದ್ದೆ. ಬಿದ್ದು ನಂಗೆ ಗೊತ್ತಿಲ್ಲ ನೋವು ಬೀಳ್ದೆ ಇರೋದನ್ನ ಕೆಲ್ಸ್ಕೊಂಡಾಗ ಯಾವ್ದು ಈಗ ಸತ್ರುನು ಕಾಮನ್ ಅನ್ಸುತ್ತೆ ನೋವು ಬಂದ್ರು ಕಾಮನ್ ಅನ್ಸುತ್ತೆ ಆ ಫೀಲಿಂಗ್ ಅವಾಗ ಬಂದಾಗನೇ ತಡ್ಕೊಳಕ್ ಆಗಲ್ಲ. ನೀನು ಫೋನ್ ಹಿಡಿಬೇಡ ತೆಗಿ ಫಸ್ಟ್ ಫೋನ್ ಎದೆನೆ ಜಲ್ಲ ಅಂದ್ಬಿಡ್ತು ಕಣ್ರಿ ಒಂದ್ಸತಿ ಹುಡ್ಕು ಅವ್ಳು ಬಿದ್ದಿರೋದ್ ನಾನು ನೋಡೇ ಇಲ್ಲ ಬೇಗನೆ ಹಿಂಗ್ ಕೂಗುತ್ತಲ್ಲ ಅವಳೇ ನೋಡ್ ನನಗೆ ಎದೆನೆ ಜಲ್ಲ ಅಂದಂಗ ಆಗ್ಬಿಡ್ತು. ಅವನು ಬಳೆ ಜೀವಕ್ಕೆ ಆಟ ಆಡಕ್ ಹೋಗ್ತಾರಲ್ಲ ನೀವು. ಅಂಕಲ್ ನನಗೆ ಇದ್ರದ್ದು ಐಡಿಯಾನು ಇಲ್ಲ. ಇವಳು ಮಾಡಿದಕ್ಕೆ ನನಗೆ ಸೇರಿಸಿ ಬೈತಿದ್ದೀರಾ ಎಲ್ಲರೂ. ಅವಳಿಗಿಂತ ಜಾಸ್ತಿ ಬೈತಿದ್ದೀರಾ ನನಗೆ. ಅವಳಿಗಲ್ಲ ನೀನು ಅವಳಿಗೆ ಇಲ್ಲ ಆಂಟಿ, ನಾನು- ನೀನು ಕಾರ್ಯ ಅವತ್ತೊಂದ್ಸರಿ ಕರ್ಕೊಂಡು ಹೋಯ್ತಲ್ಲವ ನಾಟಕ ಮಾಡ್ಕೊಂಡು ಅದು ನಾನಲ್ಲ. ಹಾ ಅದು ನಾನಲ್ಲ. ಒಟ್ಟಿಗೆ ಎಲ್ಲ ಪ್ರಾಂಕಲ್ಲೂ ನಾನಂತೂ ಇದ್ದೀನಿ. ಎಲ್ಲದಕ್ಕೂ ಸಾಕ್ಷಿನೇ ಕಾರಣ. ಇಲ್ಲ ಅವಳು ಇವತ್ತು ಬಂದೇ ಇಲ್ಲ ಅವಳು ಅಡುಗೆ ಮನೇಲಿ ಇದ್ಲು. ಬೈಯೋದ್ ಬೇರೆ ಪ್ರಶ್ನೆ. ಬೈಯೋದಲ್ಲ ಆಂಟಿ, ನನಗೆ ನಿಜವಾಗ್ಲೂ ಶಾಕ್ ಆಯ್ತು. ನಾನೇನಾದ್ರೂ ಮುಂದುವರೆದಿದ್ರೆ ನಿನ್ ಸ್ಥಿತಿ ಏನಾಗಿರೋದು ತಟ್ಟೆ ಇಟ್ಟು ಬಂದು ನಾನು ಹೊಡೆಯ ಇದಕ್ಕೆ ನೀವು ಯಾರಿಗೆ ಹೊಡಿತಿದ್ರಿ? ನನಗೆ ಹೊಡಿತಿದ್ರೆ ಇವಳಿಗೆ. ನಿನಗೆ ಅವಳಿನ್ನು ಎಷ್ಟು ಬಾಯಿ ಬಿಟ್ಟು ಹೇಳ್ಬೇಕು ನಿನಗೆ ನಿನಗೆ ಅಂತ ಆಕೆಲ್ಲ ಕರ್ಕೊಂಡ್ ಮಾಡ್ಕೊಂತಾಳೆ ಅಲ್ಲ, ಅವ್ಳು ತಾನೇ ಬಿದ್ದಿದ್ದು, ನನಗೆ ಯಾಕೆ? ನಾನು ಆ ಸಿಟ್ಟು ಅಷ್ಟಿತ್ತು ಅದಕ್ಕೆ ದಯವಿಟ್ಟು ಅದನ್ನ ಮಾಡ್ಬೇಡ. ಒಳಗಿರೋದನ್ನ ಹೊರಗೆ ತಂದು ಮಾಡೋದೆಲ್ಲ ಮಾಡ್ಬಿಟ್ಟು ಪಾಯಸ ಕುಡಿತಾಳಂತೆ. ಯಪ್ಪ ದೇವ್ರೆ, ಮನೇಲಿ ಬೈಸ್ಕೊಂಡು ಸಾಕಾಯಿತು. ಆ್ಯಕ್ಚುಲಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು. ಆ್ಯಂಡ್ ಅದೇ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಚೇತು ಹೆಂಗೋ ಪಟ್ಟ ಅಂತ ಕಂಡಿಡ್ಬಿಟ್ಲು ಅವಳು. ಅದೇ ಅವಳಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ದಿದ್ದು ಮೇಯ್ನಾಗಿ. ಬಟ್ ಸಿಚುವೇಶನ್ ನೋಡಿಕೊಂಡೆ. ಅಪ್ಪ ಅಲ್ಲೇ ಇದ್ದಿದ್ರೆ ನಾನು ಗಾನ್. ನನಗೆ ಐ ಥಿಂಕ್ ನನಗೆ ಹೊಡಿತಾ ಇದ್ರು ಅನಿಸುತ್ತೆ ಮೋಸ್ಟ್ಲಿ. ಅದಕ್ಕೋಸ್ಕರ ಅಪ್ಪ ಕಿಚನಿಗೆ ಹೋದರು. ಸೊ ಅವಾಗ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಎಲ್ಲ ಕರೆಕ್ಟ್ ಇತ್ತು. ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಂಗೆ ಮಲ್ಕೊಂಡಿದ್ದಿದ್ರೆ ಐ ಥಿಂಕ್ ಇದು ಸಕ್ಸಸ್ ಆಗ್ತಿತ್ತು ಅನಿಸುತ್ತೆ. ಬಟ್ ಇವಾಗ ಎಲ್ಲ ಫ್ಲಾಪ್ ಆಯಿತು. ಆ್ಯಂಡ್ ಮನೇಲೂ ಬೈಸ್ಕೊಂಡೆ ಈ ರೀತಿ ಒಂದು ಪ್ರ್ಯಾಂಕ್ ಮಾಡಬಾರ್ದು ಅಂತ. ಆ್ಯಂಡ್ ನೀವು ಸಹ ಟ್ರೈ ಮಾಡಬೇಡಿ ಮನೇಲಿ. ಆ್ಯಂಡ್ ಅಮ್ಮನ ಹತ್ರ, ವೇದಕ್ಕನ ಹತ್ರ ಸರಿಯಾಗಿ ಬೈಸ್ಕೊಂಡಿದ್ದೀನಿ ನಾನು. ಅದು ಪಟ್ಟಂತ ಬಿದ್ನಲ್ಲ, ಅದಕ್ಕೆ ನಾನು ಬಿದ್ದಿದ್ದು ನೋಡಿ ಚೇತುಗೆ ನಗು ಬಂತಂತೆ. ಅಂದರೆ ಇವಳು ಬೇಕು ಅಂತ ಬೀಳ್ತಾ ಇದ್ದಾಳೆ ಅಂತ. ಆ್ಯಂಡ್ ಒಂಥರ ಬೇಜಾರು ಆಯಿತು ಆ್ಯಂಡ್ ಒಂಥರ ಖುಷಿ ಆಯಿತು. ಬೇಜಾರು ಏನಕ್ಕೆ ಅಂದರೆ ಅಮ್ಮ ಫುಲ್ ಸೀರಿಯಸ್ ಆಗಿಬಿಟ್ರು, ಅಮ್ಮ ಅಪ್ಪ ಅವರೆಲ್ಲ. ಆ್ಯಂಡ್ ಅದು ಏನಕ್ಕೆ ಮಾಡಬೇಕು ಈ ಥರ ವೀಡಿಯೋಸ್ ಎಲ್ಲ, ಇದು ನೆಸೆಸಿಟಿ ಇಲ್ಲ ಹಂಗೆ ಹೀಗೆ ಅಂತ. ಸುಮ್ಮನೆ ಜಸ್ಟ್ ಫಾರ್ ಫನ್ನಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಅದು ಬಿಟ್ಟರೆ ಬೇರೆ ಏನು ಫುಲ್ಲು ಸೀರಿಯಸ್ ಆಗಿ ವಿಡಿಯೋ ಮಾಡಬೇಕು ಅಂತ ನಾನು ಮಾಡಿಲ್ಲ. ಆ್ಯಂಡ್ ನಂಗೆ ಆ ಥಾಟು ಬಂದಿಲ್ಲ. ಸುಮ್ಮನೆ ಹೆಂಗೆ ತೊಗೊತಾರೆ, ಹೆಂಗೆ ರೆಸ್ಪಾಂಡ್ ಇರುತ್ತೆ, ಪ್ರ್ಯಾಂಕ್ ಹೆಂಗೆ ಮಾಡಬಹುದು ಅಂತ ವಿಡಿಯೋ ಮಾಡಿದ್ದು ಬಿಟ್ಟರೆ ಬೇರೆ ರೀತಿಯಲ್ಲಿ ವಿಡಿಯೋ ಮಾಡಿಲ್ಲ ನಾನು. ಆ್ಯಂಡ್ ಚೇತದು ಆ್ಯಕ್ಚುಲಿ ಅವಳಿಂದನೇ ಎಲ್ಲ ಹಾಳಾಗೋಗಿದ್ದು. ಓಕೆ, ಫೋನ್ ತೊಗೊಬಂದ್ರು ವೀಡಿಯೋ ಮಾಡೋಣ, ಈ ಪಾರ್ಟಿ ಬಿದ್ದಿದ್ದಾಳೆ ಇವಳು ಅಂತ ಅಂದು. ಸೊ ಆ ಕ್ಷಣದಲ್ಲೇ ಪಟ್ ಅಂತ ನನಗೆ ನಗು ಬಂತು. ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ನಂಗೆ ಫಸ್ಟೇ ಭಯ ಆಗ್ತಾಯಿತ್ತು, ಹೆಂಗೆ ಮಾಡ್ತೀನಿ ಅಂತ. ಸೊ ಅಲ್ಲಿಂದ ಹಾಳಾಗೋಯ್ತು. ಆ್ಯಂಡ್ ಇವಾಗಿನ್ನ ಬೈತಾನೇ ಇದ್ದಾರೆ. ಅದಕ್ಕೋಸ್ಕರ ನಾನು ಮನೆಯಿಂದ ಹೊರಗಡೆ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗರು ಸಪೋರ್ಟ್ ಕೊಟ್ಟರು. ಸೊ ಈ ಒಂದು ಕ್ಯಾಮ್ರಾ ಇಟ್ಕೊಳ್ಳೋಕ್ಕಾಗಲಿಲ್ಲ ಅವಳಿಗೆ. ಮತ್ತು ಮನೆಯವ್ರಿಗೆ ಎಲ್ರಿಗೂ ಡೌಟ್ ಬರುತ್ತೆ ಅಂತ ಅವ್ರವ್ರ ಫೋನಲ್ಲಿ ಮಾಡೋಕ್ಕೆ ಹೇಳಿದ್ದು.
ಬಟ್ ಅಷ್ಟು ಕ್ಲಾರಿಟಿ ಇಲ್ಲ ವಿಡಿಯೋ, ಬೈಕೋಬೇಡಿ. ಎಷ್ಟೆಷ್ಟು ಕ್ಯಾಪ್ಚರ್ ಆಗಿದೆ ಅಷ್ಟಷ್ಟು ನಾನು ಹೇಳ್ತೀನಿ. ಕಂಪ್ಲೀಟ್ ಅಂತೂ ಆಗಲಿಲ್ಲ. ನೋಡೋಣ, ನೆಕ್ಸ್ಟ್ ಏನಾದರೂ ಫನ್ನಿ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಹೀಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಲವ್ ಯು ಆಲ್.